ವಚನಾನಂದ ಶ್ರೀಗಳಿಗೆ ಮತ್ತೊಂದು ಹೊಸ ಸಂಕಷ್ಟ ಸುತ್ತಕೊಂಡಿದೆ. ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬೆನ್ನಲ್ಲೇ ಮಸಾಜ್ ಸದ್ದು ಜೋರಾಗೇ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. 3 ಮಕ್ಕಳು ನಮಗೆ ಕಂಪ್ಲೇಂಟ್ ಮಾಡಿದರು. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನು ವಚನಾನಂದ ಶ್ರೀಗಳನ್ನ ಸುತ್ತಕೊಳ್ತಿದೆ ಮತ್ತೊಂದು ಸಂಕಷ್ಟ. 3 ಮಕ್ಕಳಿಂದ ದೂರು, ಶ್ರೀಗಳಿಗೆ ಹೊಸ ಟೆನ್ಷನ್. ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ. ವಚನಾನಂದ ಶ್ರೀಗಳ ವಿರುದ್ಧ ಮಠದ ಟ್ರಸ್ಟಿಗಳು ಸಮರ ಸಾರಿದ್ದಾರೆ. ಪೀಠಾಧ್ಯಕ್ಷ ಸ್ಥಾನದಿಂದ ಏಕಾಏಕಿ ಕೆಳಗಿಳಿಸಿದ್ದಾರೆ. ಇದೇ ಇನ್ನು ಹೊಗೆಯಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ವಚನಾನಂದ ಸ್ವಾಮೀಜಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರು ಕೊಡ್ತಿದ್ದಂತೆ ಹೊಸ ತಲೆನೋವು ಶುರುವಾಗಿದೆ. ವಚನಾನಂದ ಸ್ವಾಮೀಜಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. 2 ದಿನದ ಹಿಂದೆ ಮಕ್ಕಳು ಮಠದಲ್ಲಿದ್ದಾಗ ಅವರ ಮೇಲೆ ಸ್ವಾಮೀಜಿ ಹಲ್ಲೆ ಮಾಡ್ತಾ ಇದ್ರು. ಬೈಯೋದು, ಹೊಡೆಯೋದರ ಜೊತೆಗೆ ಮಸಾಜ್ ಸಹ ಮಾಡಿಸಿಕೊಳ್ತಾ ಇದ್ರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಜ್ವರ ಬಂದ್ರೆ ತಣ್ಣೀರು ಎರಸ್ತಾ ಇದ್ರು ಅಂತ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ 3 ಮಕ್ಕಳು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ದೂರು ನೀಡಿದ್ರು. ಹೀಗಾಗಿ 3 ಮಕ್ಕಳ ಪ್ರತ್ಯೇಕ ಕೌನ್ಸೆಲಿಂಗ್ ಮಾಡಲಾಗಿದ್ದು ಈಗಾಗಲೇ 1 ಸುತ್ತಿನ ಸೆಷನ್ಸ್ ಕೌನ್ಸೆಲಿಂಗ್ ಆಗಿದೆ. ಇನ್ನು 3 ಬಾರಿ ಕೌನ್ಸೆಲಿಂಗ್ ನಡೆಯೋ ಸಾಧ್ಯತೆ ಇದ್ದು ಈ ವೇಳೆಯೂ ಒಂದೇ ಹೇಳಿಕೆ ನೀಡಿದ್ರೆ ವಚನಾನಂದ ಸ್ವಾಮೀಜಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ನಮಗೆ ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮಗೆ ಒಂದು ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ಇಲ್ಲಿ ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು. ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು. ಇನ್ನು ದೂರು ದಾಖಲಾಗ್ತಿದ್ದಂತೆ ವಚನಾನಂದ ಸ್ವಾಮೀಜಿಯ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಶ್ರೀಗಳ ಮೇಲೆ ಬಂದಿರೋ ಎಲ್ಲ ಆರೋಪಗಳ ಬಗ್ಗೆ ಡಿಸಿಪಿಒ ಕವಿತಾ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಮಾಹಿತಿ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಚನಾನಂದ ಶ್ರೀ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಏನ್ ಹೇಳಬೇಕು ಹೇಳಿದ್ದೇವೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಕಾನೂನು ವ್ಯಾಪ್ತಿಗೆ ಬರ್ತದೆ. ನಾವು ಆಡೋ ಮಾತು ಬಹಳ ಸೂಕ್ಷ್ಮ. ಪ್ರತಿ ಮಾತು ಸೂಕ್ಷ್ಮ ಸಂವೇದನೆಯಿಂದ ನಾವು ಇರಬೇಕು. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನು ನಾವು ಕೊಡ್ತೇವೆ. ನಾವು ಸಾಧಕರು, ಭಗವಂತರಲ್ಲ. ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯುವುದು. ಒಟ್ನಲ್ಲಿ ವಚನಾನಂದ ಶ್ರೀಗೆ ಮೇಲಿಂದ ಮೇಲೆ ಸಂಕಷ್ಟ ಸುತ್ತಕೊಳ್ತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18, ದಾವಣಗೆರೆ.